ಇನ್ನು ನಾನು ಮನೆಗೆ ಹೋಗ್ಬೋದಾ ಸರ್? ಓಕೆ ರಾಣಿ, ನಾಳೆ ಬೆಳಿಗ್ಗೆ ಬೇಗ ಬರ್ಬೇಕಲ್ಲ, ಹೋಗು. ಥ್ಯಾಂಕ್ ಯು ಸರ್. ಗುಡ್ ನೈಟ್ ರಾಣಿ. ಸರ್ ಒಂದು ನಿಮಿಷ, ಒಂದು ಮಾತು ಸರ್ ಕೇಳ್ಬಹುದಾ? ಏನು? ಈ ಗೆಟಪ್ ಇನ್ನು ಎಷ್ಟು ದಿನ ಸರ್? ಕಷ್ಟ ಆಗ್ತಿದ್ಯಾ? ನನ್ನ ಮೀನಾಕ್ಷಿ ನನ್ನ ತಮಾಷೆ ಮಾಡ್ತಾಳೆ ಸರ್. ನಾಳೆ ನಾಡಿದ್ದು ಹಬ್ಬ ಅಲ್ವಾ, ಆಮೇಲೆ ನಾರ್ಮಲ್ ಗೆಟಪ್ ಬರ್ಬೋದು. ಥ್ಯಾಂಕ್ ಯು ಸರ್. ನಿನಗೂ ಕೂಡ ಥ್ಯಾಂಕ್ಸ್ ನಾಣಿ. ಯಾಕೆ ಸರ್? ನಾನು ಹೇಳಿರೋ ಸೀಕ್ರೆಟ್ನ ಸೇಫ್ ಆಗಿ ಮುಚ್ಚಿಟ್ಟಿದ್ಯಲ್ಲ. ಏನ್ ಮುಚ್ಚಿಡೋದು ಏನೋ ಸರ್, ಬ್ರೈನು ಬಾಂಬ್ ತರ ಸಿಡಿಯುತ್ತೇನೋ ಅನ್ನಿಸ್ತಿದೆ. ಇನ್ನೊಂದು 2 days ನಾಣಿ, ಆ ಟೆನ್ಷನ್ ಇಂದ ನಿನ್ನ ರಿಲೀಫ್ ಮಾಡ್ತೀನಿ. ಈಗ ಹೊರಡು, ನಿನ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಯಾರು ಸರ್? ನಿನ್ ಮೀನಾಕ್ಷಿ. ಗುಡ್ ನೈಟ್ ಸರ್. ಒಳ್ಳೇದು. ಹಾ ಬರ್ತಿದ್ದಾನೆ. ನಾನಿ ಅವ್ರೆ, ಮೇಡಮ್ ಮನೆಗೆ ಹೊರಟ್ರಾ? ಹೌದು ಮೇಡಮ್, ಟೆನ್ಷನ್ಗೆ ತಲೆ ಸಿಡಿತಿದೆ. ಮನೆಗೆ ಹೋಗಿ ನನ್ನ ಮೀನಾಕ್ಷಿ ಹತ್ರ ತಲೆ ಮಸಾಜ್ ಮಾಡಿಸ್ಕೋಬೇಕು. ಆ ಅಗತ್ಯನಿರಲ್ಲ ನಾಣಿ ಅವ್ರೆ, ನೀವು ಟೆನ್ಷನ್ ಫ್ರೀ. ಇಲ್ಲ ಮೇಡಮ್, ಇನ್ನು 2 ದಿನ ಆಗುತ್ತಂತೆ. ನಮ್ಗೆ ಸೀಕ್ರೆಟ್ ಗೊತ್ತಾಯ್ತಪ್ಪ, ಇನ್ನು ನೀನೇನ್ ಬರಿ ಆಗೋದ್ ಬೇಡ. ಸೀಕ್ರೆಟ್ ಗೊತ್ತಾಗೋಯ್ತಾ? ಹೇಗೆ? ಹೇಗೆ ಏನು? ಕ್ಲೂ ಸಿಕ್ತು, ಸೀಕ್ರೆಟ್ ಗೊತ್ತಾಯ್ತು. ನಿಜ ಹೇಳ್ತಿದ್ದೀರಾ? ನಿಮ್ ಸಾರೇ ಹೇಳಿದ್ದು ನಾಣಿ ಅವ್ರೆ, ಆ ನವಿಲಿನ ವಿಷಯ. ನವಿಲ್ ಬಗ್ಗೆ ಸಾರ್ ಹೇಳ್ಬಿಟ್ರ? ಎಂತ ಶುಭವಾರ್ತೆ ಹೇಳಿದ್ರಿ ಮೇಡಮ್. ಅದಕ್ಕೆ ನಿನ್ಗೆ ಟೆನ್ಷನ್ ಬಿಡು ಅಂತ ಹೇಳಿದ್ದು. ಮಾಮೂಲಿ ಟೆನ್ಷನ್ ಸರ್, ನಿಮ್ ತರ ಎಲ್ಲಿ BP ಟ್ಯಾಬ್ಲೆಟ್ ನುಂಗ್ಬೇಕಾಗುತ್ತೋ ಅಂತ ತುಂಬಾ ಎದುರಿದ್ದೆ. ಇವತ್ತಿಂದ ನಮ್ ಯಜಮಾನ್ರು ಕೂಡ ಟ್ಯಾಬ್ಲೆಟ್ ತುಂಗೋದ್ ಬಿಟ್ಬಿಟ್ರು. ಆದ್ರೂ ನಾಣಿ ಅವ್ರೆ, ಇಷ್ಟು ಚಿಕ್ಕ ವಿಷಯಕ್ಕ ನಿಮ್ ಸರ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ಡ್ರಾಮಾ ಮಾಡಿದ್ದು. ನಿಮ್ಗೀಗ ವಿಷಯ ಗೊತ್ತಾಗಿದ್ಕೆ ಇದು ಚಿಕ್ಕ ವಿಷಯ ಅನ್ನಿಸ್ತಿದೆ. ಗೊತ್ತಿಲ್ದೇ ಇದ್ರೆ ಎಂತ ದೊಡ್ಡ ವಿಷಯ ಇದು. ಇಂಥದ್ದು ನಿನ್ಗೆ ಹೊಸದೇನೋ, ನಾವೆಷ್ಟೋ ನೋಡಿದೀವಿ. ಅಂದ್ರೆ ನೀವು ನವಿಲ್ನ ನೋಡ್ಬಿಟ್ಟಿದ್ರಿ ಅಂದಂಗ ಆಯ್ತು. ಈಗ ನೋಡೋದೇನೋ, ಬನ್ನೇರ್ಘಟ್ಟದಲ್ಲಿ ತುಂಬಾ ಸಲ ನೋಡಿದೀವಿ ಬಿಡು. ಬನ್ನರ್ಘಟ್ಟ ಹತ್ರ ತುಂಬಾ ನೋಡಿದೀರಾ? ಝೂ ಅಲ್ಲಿ ಕೂಡ ನೋಡಿದೀನಿ ನಾಣಿ ಅವ್ರೆ. ನಮ್ ಊರಲ್ಲಿ, ನಮ್ ಕಾಡಲ್ಲಿ ಎಷ್ಟೋ ಸಲ ನೋಡಿದ್ದೆ. ಅಂದ್ರೆ ಮೇಡಮು ಕುತ್ತಿಗೆ ಮೇಲಿರೋ ನವಿಲ್ನ ನೋಡಿಲ್ಲ, ಸಾರ್ ನವಿಲ್ ಅಂತ ಒಂದು ಮಾತು ಹೇಳಿ ಸುಮ್ಮನಾಗಿದ್ದಾರೆ. ಅಬ್ಬಾ ಸದ್ಯ ಅವಸರ ಮಾಡಿ ನಾನು ಬಾಯಿ ಬಿಡ್ಲಿಲ್ಲ. ಇವರು ಗಾಳಿಲ್ ಬಿಟ್ಟು ಬಾಣ ನನಗೇ ಚುಚ್ಕೊಳ್ತಿತ್ತು. ನೀನ್ ಬಾಯ್ ಬಿಡ್ದಿದ್ರು, ಜೈ ಹೇಳ್ದಿದ್ರು, ನಾವ್ ಹೇಗ್ ಕಂಡು ಹಿಡಿದ್ವಿ ನೋಡು. ನೀವು ಸೂಪರ್ ಸರ್, ಜೀನಿಯಸ್. ನಮ್ ಹತ್ರ ನೀನ್ ಬೇಳೆ ಬೇಯೋದಿಲ್ವೋ? ಒಂದಿನ ಈ ಕಡೆ ಆ ಕಡೆ ಆಗ್ಬಹುದು, ಆದ್ರೆ ನಾವು ಸೀಕ್ರೆಟ್ ಕಂಡು ಹಿಡಿತೀವಿ. ಹೌದು ಮೇಡಮ್, ನೀವು CID CBI ತರ, ನಿಮ್ಗೆ ನೀವೇ ಸಾಟಿ. ನಿಮ್ ಮುಂದೆ ಯಾರು ಇಲ್ಲ. ಹ್ಯಾಂಡ್ಸ್ ಅಪ್. ಅದೇನೋ ಸರಿನೇ ನಾಣಿ ಅವ್ರೆ, ಆ ನವಿಲಿಂದ ನಿಮ್ ಸರ್ ಏನ್ ಮಾಡ್ತಾರೆ? ನಿತ್ಯ ಅವ್ರನ್ನ ಕಂಡಿಡಿತಾರೆ ಮೇಡಮ್. ಹೇಗ್ ಕಂಡು ಹಿಡಿತಾನೋ? ನೀವು ಸಾರ್ ಪ್ಲಾನ್ ಕಂಡಿಡ್ದಾಗೆ. ಹಾಗಲ್ವೋ? ನವಿಲು ಒಂದು ಪಕ್ಷಿ, ಅದರಿಂದ ಒಬ್ಬ ಮನುಷ್ಯಂಗೆ ಏನ್ ತಾನೇ ಮಾಡಬಹುದು? ಏನ್ ಮೇಡಮ್, CID CBI ತರ ಬುದ್ಧಿವಂತಿಕೆ ಇರೋರು ನೀವು ನನ್ ಕೇಳ್ತೀರಾ? ಸಾರಿ ಮೇಡಮ್, ನಿಮಗೆ ಪ್ಲಾನ್ ಪೂರ್ತಿ ಗೊತ್ತಾಗಿಲ್ಲ ಅಂತ ನನಗೆ ಗೊತ್ತಾಗೋಯ್ತು. ಸಾರ್ ನಿಮಗೆ ಹೇಳಿದ್ದು ಕ್ಲೂ ಮಾತ್ರ, ಪ್ಲಾನ್ ಪೂರ್ತಿ ಹೇಳೇ ಇಲ್ಲ. ನಾನು ಕೂಡ ಹೇಳಲ್ಲ. ಗುಡ್ ನೈಟ್ ಮೇಡಮ್. ನಾಣಿ ನಮ್ಗಿಂತ ಜೋರಿದ್ದಾನೆ. ನಾವು ಸ್ವಲ್ಪ ಹುಷಾರಾಗಿ ಡೀಲ್ ಮಾಡ್ಬೇಕಿತ್ತು ಅನ್ನೋ ಅನ್ಸುತ್ತೆ. ಇಲ್ಲ ಚಿಕ್ಕಮ್ಮ, ನಾವೇನ್ ಮಾಡಿದ್ರು ನಾಣಿ ಅವರು ಹೇಳಲ್ಲ. ಅವ್ರ ಮೇಲೆ ಆಣೆ ಮಾಡಿದಾರಲ್ಲ, ನಾವೇ ತಿಳ್ಕೋಬೇಕು.